ಲೇಟ್ ಲೇಟ್ ಟ್ರಾಫಿಕ್ ಬ್ರದರ್ ನಾನಲ್ಲ. ಗೈಸ್ ನಾವು ನಮ್ಮ ಮನೆಗೆ ವಿಚಿತ್ರ ವಿಚಿತ್ರ ರೋಡಲ್ಲಿ ಹೋಗ್ತಾ ಇದ್ದೇವೆ ಗೈಸ್. ಸಂಬಂಧನೆಲ್ಲ ರೋಡು ಗೈಸ್. ಈ ಕಾಡಲ್ಲಿ ಆನೆ, ಕುದುರೆ, ಕತ್ತೆ, ಎಮ್ಮೆ, ಜಿಂಕೆ, ನರಿ ಎಲ್ಲ ಉಂಟಂತೆ ಗೈಸ್. ನೋಡಿ, ಗಾಡಿ ಕ್ಲೀನ್ ಮಾಡಿದ್ರೆ ಒಳ್ಳೇದು. ಓ ಮೈ ಗಾಡ್, ವಾಟ್ ಎ ಪ್ಲೇಸ್ ಗೈಸ್. ನಮಸ್ಕಾರ. ಹಾಯ್ ಗೈಸ್, ಹೇಗಿದ್ರೆ ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನಿಮಗೆಲ್ಲರಿಗೂ ನನ್ನ ಇನ್ನೊಂದು ವ್ಲಾಗ್ಗೆ ಸುಸ್ವಾಗತ ಗೈಸ್. ಇವತ್ತಿನ ಪ್ಲ್ಯಾನ್ ಏನಂದರೆ, ನಾವಿವತ್ತು ಟ್ರಿಪ್ ಮಾಡ್ತಾಯಿದ್ದೀವಿ. ಬೈಕ್ ಸ್ಕೂಟಿ ಇಟ್ಕೊಂಡು ನಾವು ನನ್ನ ಲ್ಯಾಟ್ರಲ್ ಫ್ರೆಂಡ್ಸ್ ಎಲ್ಲ ಹಿಡ್ಕೊಂಡು ಮತ್ತು ಎಕ್ಸ್ಟ್ರಾ 2-3 ಜನ ಇಟ್ಕೊಂಡು ಟೋಟಲ್ ಒಂದು 8 ಜನ ಟ್ರಿಪ್ ಹೋಗ್ತಾಯಿದ್ದೀವಿ. ನಾನೀಗ ಉಪ್ಪಿನಂಗಡಿ ಬರ್ತೀನಿ, ಫ್ರೆಂಡ್ಸ್ ಎಲ್ಲ ಮಂಗಳೂರಿಂದ ಬರ್ತಾರೆ. ನಾವು ಇಲ್ಲಿ ಫಸ್ಟ್ ನಾವು ಒಂದು ಪ್ಲೇಸ್ ಬಂದುಬಿಟ್ಟು ಸೌತರ್ಕ, ಅಲ್ಲಿಂದ ಶಿಶಿಲ, ಮತ್ತೆ ಅಲ್ಲಿ ಸ್ವಲ್ಪ ಆ ಕಡೆ ಪ್ಲೇಸ್ನ ಕವರ್ ಮಾಡ್ತೀವಿ. ಒಳ್ಳೆ ವಿಷಯ ಏನಂದರೆ ಇವತ್ತು ಮಳೆ ಇಲ್ಲ ಗಾಯ್ಸ್, ಅದೇ ಒಳ್ಳೆ ವಿಷಯ. ಸೊ ಜಿಗ್ಗಾಗಿ ಹೊರಟಿದ್ದೀವಿ, ಮತ್ತು ಫ್ರೆಂಡ್ಸ್ ಎಲ್ಲ ಬರ್ತಿದ್ದಾರೆ. ಈಗ ನಾವು ಸೀದಾ ಟಾರ್ಗೆಟ್ ಉಪ್ಪಿನಂಗಡಿ, ಅಲ್ಲೊಂದು ಗಾಡಿ ಉಂಟು, ಗಾಡಿ ಇಟ್ಕೊಂಡು ಸೀದಾ ಹೋಗಿದೆ ಗಾಯ್ಸ್. ಈ ವ್ಲಾಗ್ ಸ್ವಲ್ಪ ಫನ್ನಿ ಆಗಿರ್ಬೋದು. ಸೊ ವಿಡಿಯೋನ ಫುಲ್ ತನಕ ನೋಡಿ ಗೈಸ್, ಫುಲ್ ತನಕ ನೋಡಿ. ಬಾಯ್ ಗೈಸ್. ಫೈನಲಿ ಶಿಶಿಲ ಟೆಂಪಲ್ ರೀಚ್ ಆದ್ವಿ. ಶಿಶಿಲ ಅಂತ ಬಂದಾಗಲೇ ನಾವು ಫಸ್ಟ್ ಹೋಗೋದೇ ಸೀದಾ ಮೀನು ನೋಡ್ಲಿಕ್ಕೆ. ಯಾಕಂದರೆ ಇಲ್ಲಿರೋ ಮೀನನ್ನೊಂದು ನೋಡೋ ಖುಷಿಯೇ ಬೇರೆ. ನೋಡಿ, ನಾವು ಈಗ ಸ್ಟೆಪ್ ಇಲ್ಕೊಂಡು ಮೀನು ಹತ್ರ ಹೋದ್ವಿ. ಮೀನು ಸಾಕಷ್ಟು ಇತ್ತು ಗೈಸ್. ಬಂದವರೆಲ್ಲ ಅದಕ್ಕೆ ಹಾಕ್ತಾಯಿದ್ರು. ಅದು ಕೂಡ ತಿಂತಾಯಿತ್ತು. ಅದೆಲ್ಲ ಆಗ್ತಾರೆ, ಅಲ್ಲೇ ಹೋಗಿ ಮೇಲೆ ಬಿದ್ದು ಅಷ್ಟು ಮೀನಿದೆ ಗೈಸ್. ನೀವು ಅದನ್ನು ಡೈರೆಕ್ಟಾಗಿ ನೋಡಿದರೆ ನಿಮ್ಗೆ ಗೊತ್ತಾಗ್ಬೋದು, ಅಷ್ಟೊಂದು ಮೀನಿದೆ. ನೋಡ್ಲಿಕ್ಕೆ ಅಂದ್ರೆ ತುಂಬಾ ಸಖತ್ತಾಗಿರುತ್ತೆ. ಅಂದರೆ ಅಷ್ಟು ಹತ್ತಿರದಲ್ಲಿ ದೊಡ್ಡ ಮೀನೆಲ್ಲಿದೆ, ತುಂಬಾ ಮೀನು ನೋಡ್ತೀವಿ. ನಿಮ್ಗೆ ಯಾರಿಗಾದರೂ ಈ ನದಿಯಲ್ಲಿರುವ ಮೀನಿನ ಹೆಸರು ಗೊತ್ತಿದ್ದರೆ ಕಮೆಂಟ್ ಮಾಡಿ ಗೈಸ್, ಬೇಗ ಕಮೆಂಟ್ ಮಾಡಿ. ಮತ್ತು ವಿಡಿಯೋನ ಲೈಕ್ ಮಾಡೋದಂತ ಮರಿಬೇಡಿ. ಇನ್ನೊಂದು ನೋಡಬಹುದಾದ ಪ್ಲೇಸ್ ಅಂದರೆ ತೂಗು ಸೇತುವೆ ಗೈಸ್. ಇದೊಂದು ತುಂಬಾ ಮೋಸ್ಟ್ ಬ್ಯೂಟಿಫುಲ್ ಆಗಿರುತ್ತೆ ತೂಗು ಸೇತುವೆ. ಶಿಶಿಲ ದೇವಸ್ಥಾನದ ತೂಗು ಸೇತುವೆ ಗೈಸ್, ತೂಗು ಸೇತುವೆ. ಹಾಯ್ ಗೈಸ್. ಹಾಂ, ಇಲ್ಲಿ ಲೇಟ್ ಟ್ರಾಫಿಕ್ ಬ್ರದರ್ ನಾನಲ್ಲ. ಅಜಯ್ ಸರ್ ಹಾಯ್. ಓಯ್ ಮುಲ್ತ ಅಂಚೆ 5 ಇಂಚ ಫುಲ್ ಬ್ಯಾನ್ ಒಂದು ಮೀನು ಫಿಶಿಂಗ್ ಇಜ್ಜಿ. ಹಾಂ ಗೈಸ್, ನೋಡ್ತಾ ಮಳೆ ಬಂದ್ಬಿಟ್ಟು ಗೈಸ್. ಆಗ ಹೇಳಿದ ಮಳೆನೇ ಇಲ್ಲ, ಇದು ಒಳ್ಳೆ ದಿನ ಅಂತ. ಬಟ್ ಇಲ್ಲಿ ಮಳೆ ಬಂದಾಯ್ತು ಗೈಸ್. ಅದ್ರ ಜೊತೆಗೆ ನಮ್ಮೊಂದು ಸೆಲ್ಫಿ ವಿಡಿಯೋ ಅಂತ ಬಂದ ಟೂರಿಸ್ಟ್ಗಳೆಲ್ಲ ಅದಕ್ಕೆ ಕಡಲೆಪುರಿ ಹಾಕ್ತಿದ್ರು ಗೈಸ್. ನೋಡಿ, ಮೀನೆಲ್ಲ ಅಲ್ಲೇ ಬರ್ತಿತ್ತು, ಅಷ್ಟು ಮೀನು ಗೈಸ್. ಅದನ್ನು ನೋಡ್ಲಿಕ್ಕೆ ಒಂದು ಚಂದ. ಅದ್ರ ಕೂಡ ಒಂಥರ ಶಬ್ದ ಕೂಡ ಮೇಲೆ ಬಿದ್ದಾಗ ಶಬ್ದ ಕೂಡ ಚೆನ್ನಾಗಿರುತ್ತೆ ಗೈಸ್. ಫೈನಲಿ ಸೌತರ್ಕ ಶ್ರೀ ಮಹಾಗಣಪತಿ ದೇವಸ್ಥಾನಕ್ಕೆ ರೀಚ್ ಆಗಿದ್ವಿ. ಗೈಸ್, ನಾವು ನಮ್ಮ ಮನೆಗೆ ವಿಚಿತ್ರ ರೋಡಲ್ಲಿ ಹೋಗ್ತಾ ಇದ್ದೇವೆ ಗೈಸ್. ಸಂಬಂಧನೆಲ್ಲ ರೋಡು ಪೈಪಲ್ ಬ್ರಿಡ್ಜ್ ಎಂಟ್ ಆಗ್ಬೋದು. ಇಲ್ಲಿಂದ ನಮ್ಮ ಮನೆಗೆ ಹತ್ತಿರ, ಇಲ್ಲಾಂದ್ರೆ ನಾವು ಧರ್ಮಸ್ಥಳದ ಉಪ್ಪಿನಂಗಡಿ ಹೋಗ್ಬೇಕು ಗೈಸ್. ಇದು ತುಂಬ ಒಳಗೆ ರೋಡು, ಫುಲ್ ಫಾರೆಸ್ಟ್ ಗೈಸ್, ಫುಲ್ ಫಾರೆಸ್ಟ್. ನೆಟ್ವರ್ಕ್ ಇಲ್ಲ, ಯಾವುದಿಲ್ಲ. ಅಂದಾಜು ಹೋಗ್ತಾ ಇದ್ವಿ ಕೇಳ್ಕೊಂಡು. ಬಟ್ ಜಾಲಿ ಇದೆ ಗೈಸ್. ನಾವು ಫ್ರೆಂಡ್ಸ್ ಬಂದಿರೋದು, ಫುಲ್ ಜಾಲಿ ಮಾಡ್ತಾ ಇದ್ದೀವಿ. ಜಾಲಿ ಗೈಸ್. ಈ ಕಾಡಲ್ಲಿ ಆನೆ, ಕುದುರೆ, ಕತ್ತೆ, ಎಮ್ಮೆ, ಜಿಂಕೆ, ನರಿ ಎಲ್ಲ ಉಂಟಂತೆ ಗೈಸ್. ನೋಡಿ, ಸೈಟ್ ಹೋದ್ರೆ ಸಿಗಿದೆ, ಬ್ರಿಡ್ಜ್ ಸಿಗುದು ಅಂತ ಹೇಳಿದ್ವಿ, ಅದಕ್ಕೆ ಹೋಗ್ತಾ ಇದೀವಿ. ನೋಡೋ ಬ್ರಿಡ್ಜ್ ಸಿಕ್ಕಿದ್ರೆ ಅಲ್ಲೇ ಲುಯ್ಯ ಒಬ್ಬೊಬ್ಬು ನೋಡಿರೋ ಗೈಸ್. ರೋಡ್ ನೋಡಿ ಗೈಸ್, ರೋಡ್ ನೋಡಿ
ನೀವು ಆಗುವಾಗ ನೋಡ್ಬೇಕಾಯ್ತು ಗೈಸ್, ಯಾಕಂದ್ರೆ ವಿಡಿಯೋ ಮಾಡಿಲ್ಲ. ವಿಡಿಯೋ ಮಾಡಿದ್ರೆ ಕೆಳಗಡೆ ಪಕ್ಕ ಬೀಳ್ತಿದ್ವಿ. ಫುಲ್ ಫಾರೆಸ್ಟ್ ಏರಿಯಾ. ಇಲ್ಲೊಂದು ರೋಡ್ ಉಂಟು, 3 ರೋಡ್ ಇದೇನಾ ಅಂತ ಅವ್ರು ಹೇಳಿದ್ದು. 3 ರೋಡ್, ಇದೇ ರೋಡ್. ಏನ್ ಬ್ರೋ ಒಳ್ಳೆ ನೇಚರು, ವಾವ್ ಬ್ರೋ. ಆಗ್ಲೇ ರೋಡಿಗಿತ್ತು ಬ್ರೋ, ಸಕ್ಕತ್ತಾಗಿದೆ ಬ್ರೋ, ಸಕ್ಕತ್ತಾಗಿದೆ. ಇದು ಹಿಡನ್ ಪ್ಲೇಸ್ ಬ್ರೋ. ವಾಟ್ ಎ ಪ್ಲೇಸ್ ಗೈಸ್, ವಾಟ್ ಎ ಪ್ಲೇಸ್. ಫುಲ್ ಫಾರೆಸ್ಟ್ ಗೈಸ್ ಬ್ರೋ. ನಿಮಗಾದ್ರೂ ಇದು ಏನು, ವಾವ್. ಫುಲ್ ಜಾಲಿ ಬ್ರೋ. ಪ್ಲೇಸ್ ಅಂತ ಗೊತ್ತಿಲ್ಲ, ರೋಡ್ ಮಾತ್ರ ಜಾಲಿ ಆಗಿದೆ. ಫುಲ್ ಗೊತ್ತಿಲ್ಲದ ಪ್ಲೇಸ್ಗೆಲ್ಲ ಹೋಗ್ತಾ ಇದೀವಿ ಈಗ. ಫುಲ್ ಫಾರೆಸ್ಟ್. ನೀವಾಗಿ ಟ್ರೈ ಮಾಡ್ತಿದ್ವಿ. ಫುಲ್ಲು ಫಾರೆಸ್ಟು. ಸ್ಟ್ರೈಟು. ವಾವ್. ಇದು ನಾವು ಬ್ರೋ ನೋಡಿ ಏನು ಲೊಕೇಶನ್ ಎಂತ ಸಹ ಇಲ್ಲ, ಒಬ್ಬರೊಬ್ರಿಗೆ ಕೇಳಿ ಹೋಗ್ತಿರೋದು. ಬ್ರೋ ನಿಧಾನ ಆಗಿ ಇವತ್ತು ಪಾಪ ಇದು ಕೂಡ ಫ್ಲಾಟ್ ಆಗಿದೆ ಟೈರ್ ಎಲ್ಲ. ಬ್ರೋ ಗಾಡಿನ ಕ್ಲೀನ್ ಮಾಡಬೇಕು ಇವತ್ತು ಹೋಗಿ. ಗಾಡಿ ಕ್ಲೀನ್ ಮಾಡಿದ್ರೆ ಒಳ್ಳೇದು. Guys, hallelujah! What a place! So much! ಒಳ್ಳೆ ಪ್ಲೇಸ್ ಬ್ರೋ ಇದು. ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಬ್ರೋ? ಇಂಥ ಪ್ಲೇಸ್ ನ ಮಿಸ್ ಮಾಡ್ಕೊಂಡಿದ್ರೆ ಜೀವನದ ಇದ್ಮೇಲೆ ಇಂಥ ಪ್ಲೇಸ್ ನ ವಿಸಿಟ್ ಆಗ್ಬೇಕು. ಇಲ್ಲಿ ಬರೋದು ಆನೆ ಇರ್ಬೇಕಂತ. ಆನೆ ಅಲ್ಲ, ಕಂಟಿನ ಆನೆ, ದೊಡ್ಡ ಆನೆ ಅಂತೆ. ಅಯ್ಯೋ ಬಿಡ್ಜ ಅದಲ್ಲ, ಬ್ರಿಡ್ಜಿಲ್ಲ ಗೈಸ್. ಪಾನಿ ರೋಡು ಪ್ಲೇಸ್ ಎಲ್ಲ ಸರಿಯಾಗಿದೆ ನೋಡಿ ಗೈಸ್. ಪ್ಲೇಸ್ ಜಾಲಿ ನಿಧಾನ ಆಗಿ. ರೈಟ್ ಅಲ್ಲ? ಫೈನಲಿ ಡೆಸ್ಟಿನೇಷನ್ ರೀಚ್ಡ್. ಅಂತಿಂದ ಮಾಡಿ ಎಷ್ಟು ಕಷ್ಟಪಟ್ಟು ಎಂತ ರೋಡ್ನ ಇದು ಮಾಡಿ ಫೈನಲಿ ನಮ್ಗೆಲ್ಲ ಅದು ಬಂತು. ಓ ಮೈ ಗಾಡ್, ವಾಟ್ ಎ ಪ್ಲೇಸ್ ಗೈಸ್, ವಾಟ್ ಎ ಪ್ಲೇಸ್. ಡ್ಯಾಮ ಇದು. ಡ್ಯಾಮ್ ಇದೆ. ಯಾವುದು? ಧರ್ಮಸ್ಥಳದಿಂದ ಬರೋಣ ಇದೆ. ಹಾ ಇದನಾ? ನಿಲ್ಸ ಗಾಡಿಯೆಲ್ಲ ಸೆಳಿ ತಗೊಳ ಹೋಗದಾ? ವಾವ್. ಮತ್ತೆ ಗೈಸ್ ಆದ್ಮೇಲೆ ಬ್ರಿಡ್ಜ್ ಮೇಲೆ ಇನ್ನು ಫುಲ್ ಫಾರೆಸ್ಟ್ ಅಂತೆ. ಮತ್ತೆ ಫಾರೆಸ್ಟ್ ಹೋಗ್ತಾ ಇದೀವಿ. ಆ ಫಾರೆಸ್ಟ್ ನ ದಾರಿ ನನ್ನ ಮನೆನ ನಾನೇ ಹುಡ್ತಾ ಇದ್ದೀನಿ ಗೈಸ್, ಎಲ್ಲಿ ನನ್ನ ಮನೆ ಅಂತ. ನೋಡಿ ಗೈಸ್, ಅದನ್ನ ಬಿಡಿ, ರೋಡ್ ಮಾತ್ರ ನೆಕ್ಸ್ಟ್ ಲೆವೆಲ್. ಕರೆಕ್ಟ್ ಆಗಿ ಹುಷಾರು. ಮತ್ತೆ ವಾವ್. ಸ್ಲೋ ಇದ್ದಿ ಬ್ರೋ. ಹೀಗೆ ಇದು ನಿಮ್ಗೆ ಗೊತ್ತು ಬ್ರೋ. ಮತ್ತೆ ಕನ್ಫ್ಯೂಷನ್ ಬಂತು. ಇದ್ದ ಓ ಇದು ಇನ್ನೊಂದು ರೋಡ್ ಹೋಗುತ್ತೆ. ಬಟ್ ಇದು ಒಂದು ನಿಮಿಷ, ಈ ರೋಡು ಇದು ನಮ್ಮನೆ ಹೋಗುತ್ತೆ ಈ ಕಡೆಯಿಂದ ಗೊತ್ತು. ಬಟ್ ಇದು ಕರೆಕ್ಟ್ ಗೊತ್ತು, ಇದ್ರಲ್ಲೇ ಹೋಗುವ ಸ್ಟ್ರೈಟ್. ದೊಡ್ಡ ರೋಡ್ ಹೋಗ್ಬಿಡು. ಈ ರೋಡ್ ಬೋಂಡ ನಮಗೆ 10 ಕಿಲೋಮೀಟರ್ ಜಾಸ್ತಿ ಆಪ್ನಾತಿ. ಗಾಯ್ಸ್ ಫೈನಲಿ ಡಾಮ್ ರೋಡ್ ರೀಚ್ ಆಗಿದ್ದೀವಿ. ಇನ್ನು ಇಲ್ಲಿಂದ ಸ್ವಲ್ಪ ಕಿಲೋಮೀಟರ್ ಗಾಯ್ಸ್, ಸ್ವಲ್ಪ ಇರೋದು ಅಷ್ಟೇ. ಬನ್ನಿ ಮನೆ ಹೋಗುವ. ಗಾಳಿಗೆ ಮನೆಗೆ ರೀಚ್ ಆಗಿ ಈಗ ಮನೆಯಿಂದ ಸುಮ್ಮನೆ ತೋಟ ಹೋಗ್ತಾ ಇದೀವಿ. ಸುಮ್ಮನೆ ತೋಟ ತೋರಿಸ್ಲಿಕ್ಕೆ.
ಐಟ್ಲುಂಡಿಯಾ ಐಟ್ಲಾ ಎದುರು ಗುಂಪಿಗೆ ಸೇರಿದ ನಿನ್ನ ಮಣ್ಣು ಕರ್ಕೊಂಡು ಹೋಗ್ತೀನಿ ನೀನು ಹೋಗ ಯಾರು ನನಗೆ ಪರಿಚಯ ಸೀಬೆಕಾಯಿ ಕೊಡು ವಾರ್ಡನಿಗೆ. ಸೌತೆಕಾಯಿ ಕೊಡ್ಬೇಕು ಇವರಿಗೆ